ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸುವಿನ ಜನನದ ಕುರಿತಾಗಿ ನಾವು ಧ್ಯಾನಿಸುತ್ತೇವೆ. ದೇವರು ಪ್ರವಾದಿ ಯೆರೆಮೀಯನ ಮುಖಾಂತರ ಮಾಡಿದ ಪ್ರವಾದನೆ ಮತ್ತು ವಾಗ್ದಾನ ಯೇಸು ಕ್ರಿಸ್ತರಲ್ಲಿ ನೆರವೇರುವುದನ್ನು ನಾವು ಕಾಣ್ತೇವೆ. ದಿನಗಳು ಬರಲಿವೆ, ಆಗ ನಾನು ದಾವೀದನೆಂಬ ಮೂಲದಿಂದ ಒಂದು ಮೊಳಕೆಯನ್ನು ಚಿಗುರಿಸುವೆನು. ಆತ ಸತ್ಪುರುಷ, ರಾಜನಾಗಿ ಆಳುವನು, ವಿವೇಕದಿಂದ ಕಾರ್ಯ ಸಾಧಿಸುವನು, ಧರೆಯಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು. ಯೆಹೋವ ಚಿದ್ಕೇನು ಎಂಬ ಹೆಸರು ಆತನಿಗಿರುವುದು. ಪ್ರಿಯರೇ, ದೇವರು ಮನುಷ್ಯ ಕುಲದ ಉನ್ನತ ಮತ್ತು ಶ್ರೇಷ್ಠವಾದ ವಿಮೋಚನೆಯನ್ನು ಯೇಸು ಕ್ರಿಸ್ತರಲ್ಲಿಟ್ಟಿದ್ದರು. ಈ ವಿಮೋಚನೆ ಇಸ್ರಾಯೇಲರು ಈಜಿಪ್ಟ್ ದೇಶದಿಂದ ಹೊರತಂದ ಆ ವಿಮೋಚನೆಗಿಂತ ಶ್ರೇಷ್ಠವಾಗಿತ್ತು. ಯೇಸು ಕ್ರಿಸ್ತರಲ್ಲಿ ನಿನ್ನ ಉದ್ಧಾರವೇ ಆ ಯೋಜನೆಯಾಗಿತ್ತು. ದೇವರೇ ಸ್ವತಃ ಮನುಷ್ಯನಾಗಿ ಧರೆಗೆ ಬರುವ, ತಮ್ಮ ದೈವತ್ವವನ್ನೇ ಬಿಟ್ಟು ನಿನ್ನ ಪರವಾಗಿ ತಮ್ಮನ್ನೇ ಬರಿದಾಗಿಸುವ, ಬರೀ ಮನುಷ್ಯನಾಗಿ ಬರುವ ಮತ್ತು ಪಾಪದ ಸಂಬಳ ಮರಣದಿಂದ ನಮ್ಮನ್ನು ವಿಮೋಚಿಸುವ ಉನ್ನತ ಮತ್ತು ಶ್ರೇಷ್ಠ ಕಾರ್ಯವಾಗಿತ್ತು. ನನ್ನ ಪಾಪದ ದಂಡನೆ ಮತ್ತು ಮರಣವನ್ನು ಅನುಭವಿಸಲು, ತನ್ನ ಜನರನ್ನು ಅವರ ಪಾಪಗಳಿಂದ ಉದ್ಧಾರ ಮಾಡಲು ಬಂದವರೇ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ದೇವರ ವಾಗ್ದಾನವನ್ನು, ಪ್ರವಾದನೆಯು ನೆರವೇರುವುದನ್ನು ಎದುರು ನೋಡುವ ಕನ್ಯೆಯಾದ ಮರಿಯಳು ಮತ್ತು ಜೋಸೆಫ ದಾವೀದ ವಂಶಜಸ್ಥರಾಗಿದ್ದರು. ದೈವ ಭಯವುಳ್ಳವರಾಗಿದ್ದರು ಮತ್ತು ನೀತಿವಂತರಾಗಿದ್ದರು. ಮರಿಯಳು ಪವಿತ್ರಾತ್ಮ ಪ್ರಭಾವದಿಂದ ಗರ್ಭಧರಿಸಿದ್ದಳು. ತನ್ನೊಡನೆ ನಿಶ್ಚಿತಾರ್ಥವಾದ ಮರಿಯ ಗರ್ಭಧರಿಸಿದ ವಾರ್ತೆ ಜೋಸೆಫನ ಕಿವಿಗೆ ಬಿದ್ದಾಗ ಆತ ಆಕೆಗೆ ಅವಮಾನ ಪಡಿಸಲಿಲ್ಲ. ಬದಲಾಗಿ ಸೀಕ್ರೆಟ್ ಆಗಿ, ಯಾರಿಗೂ ತಿಳಿಯದೆ ಆಕೆಯ ಆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದ. ಆದರೆ ದೇವರ ಸಂದೇಶ ಕನಸಿನ ಮುಖಾಂತರ, ದೇವದೂತನ ಮುಖಾಂತರ ಆತನಿಗೆ ಸಿಕ್ಕಾಗ ಆತ ದೇವರ ಚಿತ್ತವನ್ನು ನೆರವೇರಿಸಲು, ಮರಿಯಳನ್ನು ಪತ್ನಿಯಾಗಿ ಸ್ವೀಕರಿಸಲು, ಆಕೆಯಿಂದ ಬರುವ ಮಗುವಿಗೆ ಯೇಸು ಎಂದು ಹೆಸರಿಡಲು ಮುಂದಾದ. ಇಲ್ಲಿ ಮರಿಯಳು ಮತ್ತು ಜೋಸೆಫ ತಮ್ಮನ್ನೇ ದೇವರ ಕಾರ್ಯಕ್ಕೆ, ದೇವರ ಚಿತ್ತಕ್ಕೆ ಬಿಟ್ಟುಕೊಟ್ಟರು. ಪ್ರಿಯರೇ, ಇವತ್ತು ದೇವರ ವಾಗ್ದಾನ ಮತ್ತು ಪ್ರವಾದನೆ ನಮಗೂ ಸಿಕ್ಕಿವೆ. ಆದರೆ ಇದರ ಅರಿವು ನಮಗಿದೆಯಾ? ಆ ವಾಗ್ದಾನವನ್ನು ಎದುರು ನೋಡ್ತಾ ಇದ್ದೇವ? ದೇವರ ಸಂದೇಶ ನಮ್ಮ ಹೃದಯದಲ್ಲಿ ಇವತ್ತು ಮಾಂಸ ಧರಿಸಿದೆಯಾ? ಅಂದು ಮರಿಯ ಮತ್ತು ಜೋಸೆಫರಲ್ಲಿ ಅದು ಮಾಂಸ ಧರಿಸಿತು. ಇವತ್ತು ನಮ್ಮಲ್ಲಿ ಅವಿಶ್ವಾಸ, ಸಂಶಯಗಳಿದ್ದರೆ ಇದಕ್ಕೆ ಕಾರಣ ನಮಗೆ ದೇವರ ವಾಗ್ದಾನ ತಿಳಿದಿಲ್ಲ. ನಾವು ಪ್ರವಾದನೆಗಳನ್ನು ಅಲ್ಲಗಳೆದಿದ್ದೇವೆ. ಇವತ್ತು ಅನೇಕರಲ್ಲಿ ದೇವರ ಕುರಿತಾಗಿ, ರಕ್ಷಣೆಯ ಕುರಿತಾಗಿ, ನಿತ್ಯ ಜೀವಿತದ ಕುರಿತಾಗಿ ಅವಿಶ್ವಾಸವಿದೆ, ಸಂಶಯಗಳಿವೆ. ಪ್ರಿಯರೇ, ಯಾವಾಗ ನಮಗೆ ವಾಗ್ದಾನಗಳು, ದೇವರ ವಾಕ್ಯದಲ್ಲಿವೆ ವಾಗ್ದಾನಗಳು, ಶುಭ ಸಂದೇಶ ಯಾವಾಗ ನಮಗೆ ಸಿಗುತ್ತೋ ನಮ್ಮಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ. ನಾವು ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಡುತ್ತೇವೆ. ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಬದುಕುವವರಾಗ್ತೇವೆ. ನಾವು ಭರವಸೆಯ ಯಾತ್ರಿಕರಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ಈ ಜೀವನವನ್ನು ಮುಂದೆ ಸಾಗಿಸುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.